ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ವಿತ್ ಕಾವ್ಯ ಹಳಿಕಾರ್. ನಾನು ನಿಮ್ಮ ಕಾವ್ಯ. ಹಾಯ್, ಇವತ್ತು ನನ್ನ ಕಸ್ಟಮರ್ ಒಬ್ಬರು ಈ ಬ್ಯೂಟಿಫುಲ್ ರಾಯಲ್ ಬ್ಲೂ ಸ್ಯಾರಿನ ಕೊಟ್ಟು ಅಂಬ್ರೆಲಾ ಡ್ರೆಸ್ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ನಾನು ಫುಲ್ ಜೋಶಲ್ಲಿ ಓಕೆ ಅಂತ ಹೇಳಿಬಿಟ್ಟೆ. ಆದರೆ ನಾನು ಹೇಳೋ ಡಿಸೈನ್ ಅವ್ರಿಗೆ ಓಕೆ ಆಗ್ತಿಲ್ಲ, ಅವ್ರು ಕೇಳೋ ಡಿಸೈನ್ ನಾನು ಈ ಸ್ಯಾರಿನಲ್ಲಿ ಆಗಲ್ಲ. ಕೊನೆಗೆ AI ಸ್ಯಾರಿ ಪಿಕ್ ಹಾಕಿ ಒಂದಷ್ಟು ರೆಫರೆನ್ಸ್ ತೋರಿಸಿದ ಮೇಲೆ ಫೈನಲಿ ಒಂದು ಪ್ಯಾಟರ್ನ್ ಓಕೆ ಮಾಡಿದ್ರು. ಆ್ಯಂಡ್ 3 ಡೇಸಲ್ಲೇ ಬೇಕು ಅಂತ ಕೇಳೋದಾ? ಇಷ್ಟೆಲ್ಲ ಆದಮೇಲೆ ನಾನು ಸುಮ್ಮನೆ ಇರ್ತೀನಾ? 4 ಡೇಸ್ ಟೈಮ್ ತೊಗೊಂಡೆ ಗೈಸ್. ಅಂತೂ ಇಂತೂ ಪ್ರೊಸೆಸ್ ಸ್ಟಾರ್ಟ್ ಮಾಡೇ ಬಿಟ್ಟೆ. ಡ್ರಾಫ್ಟಿಂಗ್ ಮಾಡಿ, ಸ್ಯಾರಿ ಐರನ್ ಹಾಕಿ, ಲೈನಿಂಗ್ ಕಟ್ ಮಾಡಿ, ಸ್ಯಾರಿ ಬಾರ್ಡರ್ ಕಟ್ ಮಾಡಿ ತೆಗಿಯೋ ಅಷ್ಟರಲ್ಲಿ ನನ್ನ ಪೇಷನ್ಸೇ ಹೋಗ್ಬಿಡ್ತು ಗೈಸ್. ಅಷ್ಟು ಸ್ಟೋನ್ ಇತ್ತು ಈ ಸ್ಯಾರೀಲಿ. ಫಾರ್ ದ ಫಸ್ಟ್ ಟೈಮ್ ಐ ಇರಿಟೇಟೆಡ್. ನಾನು ಯಾಕೆ ಈ ಪ್ರೊಫೆಷನ್ನ ಚೂಸ್ ಮಾಡಿದೆ ಅಂತ ಲಿಟ್ರಲಿ ಅಷ್ಟು ಬೇಜಾರಾಯಿತು. ಆದರೂ ಏನೂ ಮಾಡೋಕ್ಕಾಗಲ್ಲ, ಇದು ನಾನೇ ಇಷ್ಟಪಟ್ಟು ಚೂಸ್ ಮಾಡ್ಕೊಂಡಿರೋ ಅಂಥ ಪ್ರೊಫೆಷನ್. ಸೊ ಅದು ಎಷ್ಟೇ ಕಷ್ಟ ಆದರೂ ನಾನು ಮಾಡಲೇಬೇಕು. ಇಲ್ಲ ಅಂದರೆ ಫೀಸ್ ಕಟ್ಟಿ ಕಲಿಸಿದಾರಲ್ಲ, ಎಲ್ಲರೂ ಸೇರಿ ಮಕ್ಕು ಕೂಗಿತಾರೆ. ಸಕ್ಸಸ್ಫುಲಿ ಯೋಗ ಪಾರ್ಟ್ನ ಸೂಪರ್ಬಾಗಿ ಸ್ಟಿಚ್ ಮಾಡಿದೆ. ಆದರೆ ರಿಯಲ್ ಟಾಸ್ಕ್ ಇವಾಗ. ಈ ಅಂಬ್ರೆಲಾ ಪಾರ್ಟ್ಗೆ ನಾನು ಆಗಲೇ ಕಟ್ ಮಾಡಿದ್ನಲ್ಲ ಸ್ಯಾರಿ ಬಾರ್ಡರ್, ಅದನ್ನು ಅಟ್ಯಾಚ್ ಮಾಡಲಾ ಬೇಡವಾ ಅಂತ. ಹೇಗೆ ಕಾಣುತ್ತೆ ನೋಡೇ ಬಿಡೋಣ ಅಂತ ಅಟ್ಯಾಚ್ ಮಾಡಿದ್ರೆ ಬ್ಯಾಕ್ ಪಾರ್ಟ್ಗೆ ಶಾರ್ಟೇಜ್ ಬಂದುಬಿಡೋದಾ? ಅಗೇನ್ ಎಲ್ಲ ಸ್ಟಿಚ್ ರಿಮೂವ್ ಮಾಡಿ ಬಾರ್ಡರ್ ತೆಗೆದೆ. ಈ ಡ್ರೆಸ್ಗೆ ಇನ್ನೇನೋ ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಉಳಿದಿರೋ ಕಟ್ ಪೀಸ್ಗಳನ್ನೆಲ್ಲ ಎತ್ಕೊಂಡು ಡೋರಿ ಮಾಡಿ ಈ ಟ್ಯಾಸಲ್ಸ್ ಕೊಟ್ಟೆ. ಅಟ್ ಲಾಸ್ಟ್ ಆಲ್ ದೀಸ್ ಸ್ಟ್ರಗಲ್ಸ್ ಆರ್ ವರ್ತ್ ಫಾರ್ ದಿಸ್ ಫೈನಲ್ ಲುಕ್ ಗೈಸ್. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.